ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ್ಯಕ್ಚುಲಿ ಟೈಟಲು ತಮ್ಮನೆಲ್ಲ ನೋಡಿದಾಗ ಗಣೇಶ್ ರವರ ಸಂಗಮ ಸಿನಿಮಾದ ಬಗ್ಗೆ ಏನು ಪ್ರೇಕ್ಷಕರ ಮಟ್ಟಿಗೆ ಪಂಗನಾಮ ಅಂತ ಟೈಟ್ಲ್ ಹಾಕಿದ್ದೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಆ್ಯಕ್ಚುಲಿ ಇದು ನಾನು ಹಾಕಿರೋ ಶೀರ್ಷಿಕೆ ಅಲ್ಲ, ಇದು ಒಂದು ಪೇಪರಲ್ಲಿ ಬಂದಂಥ ಆ ಸಂಗಮ ಸಿನಿಮಾದ ಕುರಿತಾಗಿ ಬಂದಂಥ ಪತ್ರಿಕೆ ವಿಮರ್ಶೆನ ನಾನು ಟೈಟ್ಲಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಅಷ್ಟಕ್ಕೂ ಯಾಕೆ ಈ ಥರ ಕೊಟ್ಟರವರು? ಹಂಗಂದರೆ ಸಂಗಮ ಸಿನಿಮಾ ತುಂಬ ಕಳಪೆ ಸಿನಿಮಾನ, ಚೆನ್ನಾಗಿ ಹೋಗಲಿಲ್ವಾ, ಏನಾಗಿತ್ತು, ಯಾಕೆ ನಿರೀಕ್ಷಿತ ಮಟ್ಟಕ್ಕೆ ತಲುಪಲಿಲ್ಲ? ಸೊ ನನ್ನ ಅನುಭವದಲ್ಲಿ ನಾನು ಥಿಯೇಟ್ರಲ್ಲಿ ಸಿನಿಮಾ ನೋಡೋದು ನನಗೇನಾಯಿತು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಚಾನಲ್ಗೆ ಸ್ವಾಗತ. 2006ರಲ್ಲಿ ನಟ ಗಣೇಶ್ ಅವರು ಚೆಲ್ಲಾಟ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ನಾಯಕ ನಟರಾಗಿ ಪಾದಾರ್ಪಣೆ ಮಾಡಿದ್ರು. ಅದಾದಮೇಲೆ ಮುಂಗಾರು ಮಳೆ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆದಂಥ ಸಿನಿಮಾ. ಅದಾದಮೇಲೆ ಸಾಲು ಸಿನಿಮಾಗಳು ಸೂಪರ್ ಹಿಟ್ ಆದವು. ಹುಡುಗಾಟ, ಚೆಲುವಿನ ಚಿತ್ತಾರ, ಕೃಷ್ಣ, ಗಾಳಿಪಟ ಇವೆಲ್ಲ ಸೂಪರ್ ಹಿಟ್ ಆದವು. ಅರಮನೆ ಆ ಸಿನಿಮಾನು ಕೂಡ 7ನೇ ಸಿನಿಮಾ, ರೀಸೆಂಟ್ ಹಿಟ್ ಅಂತಲೇ ಹೇಳ್ಬೋದು. ಆದಮೇಲೆ ಬೊಂಬಾಟು, ಸರ್ಕಸ್ಸು, ಸಂಗಮ ಈ ಚಿತ್ರಗಳು ಅದು ಯಾಕೋ ಪ್ರೇಕ್ಷಕರಿಗೂ ಇಷ್ಟ ಆಗಲಿಲ್ಲ. ಆಮೇಲೆ ಬಾಕ್ಸ್ ಆಫೀಸಿನ ಲೆಕ್ಕಾಚಾರದಲ್ಲಿ ಅಷ್ಟೊಂದು ಹಿಟ್ ಆಗಲಿಲ್ಲ. ಸೊ ಇದು ಪತ್ರಿಕೆಯ ವಿಮರ್ಶೆಯಲ್ಲಿ ಬಂದಿತ್ತು ಸಂಗಮ ಸಿನಿಮಾದು. ನಾನು ಮತ್ತೆ ಸಂಗಮ ಸಿನಿಮಾವನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಹಾಗಾದರೆ ಹೇಗೆ ಬಂದಿರ್ಬೋದು ವಿಮರ್ಶೆ ಅಂದ್ಕೊಂಡು ವಿಮರ್ಶೆನ ನೋಡಿದೆ. ಅದರಲ್ಲಿ ಬರೆದಿದ್ರು ಹಾದಿ ತಪ್ಪಿದವರು ಅಂತೇಳಿ ಪ್ರಜಾವಾಣಿ ಪತ್ರಿಕೆಯಲ್ಲೂ ಕೂಡ ವಿಮರ್ಶೆ ಬಂದಿತ್ತು. ಅಂದರೆ ನಾಯಕ ಬಾಲು, ನಾಯಕಿ ಲಕ್ಷ್ಮಿ. ಸೊ ನಿಮಗೆಲ್ಲ ಕತೆ ಗೊತ್ತಿರುತ್ತೆ. ಸೊ ಇವಳನ್ನ ಕೇಳಿಬಿಟ್ಟು ಇವಳಿಬ್ಬರು ಫ್ರೆಂಡ್ಸು, ನಾಯಕ ನಾಯಕಿ. ಇವಳನ್ನ ಕೇಳಿಬಿಟ್ಟು ಅವ್ರ ಮನೆಯವರು ಡಿಸೈಡ್ ಮಾಡ್ಕೊಳ್ಳೋದು. ರಂಗಣ್ಣ ರಘು ಅವ್ರ ಮತ್ತು ಮಗಳ ಪಾತ್ರ, ತಂದೆ ಮತ್ತು ಮಗಳ ಪಾತ್ರ ಮಾಡಿದವರು. ನಾಯಕ ಬಾಲು ಈ ಮನೆಯ ಸದಸ್ಯ ಇದ್ದಂಗೆ, ಸ್ನೇಹಿತ ಇದ್ದಂಗೆ. ಇವನು ಏನೇ ಡಿಸೈಡ್ ತೊಗೊಂಡ್ರೆ ಈ ಮನೆಗೆ ಒಳ್ಳೇದಾಗತ್ತೆ ಅಂತಲೇ ಅವರು, ಅಂದರೆ ನಾಯಕಿಯ ತಂದೆ ಭಾವಿಸಿರ್ತಾರೆ. ಒಂಥರ ಫ್ರೆಂಡ್ಸ್ ಥರ ಇರ್ತಾರೆ. ಬಾಲು ನಮ್ಮ ನಾಯಕ ನಟನ ಹೆಸರು. ಅವನು ಮತ್ತು ಈ ಒಂದು ಫ್ರೆಂಡ್ಸ್ ಥರ ಇವ್ರ ಈ ಫ್ಯಾಮಿಲಿಯಲ್ಲಿ ಏನಾಗುತ್ತೆ, ಅವಳು ಯಾಕೆ ಇವನ್ನ ನೋಡಿ ಇಷ್ಟಪಟ್ಟು ಒಂಥರ ಫ್ರೆಂಡ್ಸ್ ಥರ ಇದ್ದವಳು ಇಂಟ್ರೋಲ್ ಬ್ಲಾಕಲ್ಲಿ ಅವಳು ಇವನ್ನ ಐ ಲವ್ ಯು ಅಂತ ಹೇಳ್ತಾಳೆ. ಅಂದರೆ ಅದಕ್ಕಿಂತ ಮುಂಚೆ ಅವ್ರು ಗಣೇಶ್ ಅವ್ರನ್ನ ಕೇಳ್ತಾಳೆ, ನಿನ್ನ ಹುಡುಗಿ ಹೆಂಗಿರಬೇಕು ಮದುವೆಗೆ. ಆಮೇಲೆ ಅಲ್ಲೊಂದಿಷ್ಟು ಹಾಡುಗಳೆಲ್ಲ ಬರುತ್ತೆ. ದೇವಿಶ್ರೀ ಪ್ರಸಾದ್ ಅವರು ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅಂದರೆ ಸಂಗೀತ ನಿರ್ದೇಶಕರೇ ಪಾದಾರ್ಪಣೆ ಮಾಡಿದರು. ಅದೊಂದು ಕ್ಯೂರಿಯಾಸಿಟಿ ಇತ್ತು, ಹೆಂಗೆ ಬರ್ಬೋದು ಏನು. ರವಿವರ್ಮ ಗುಬ್ಬಿ ಇವರ ಮೊದಲ ನಿರ್ದೇಶನದ ಸಿನಿಮಾ, ಹೀಗಾಗಿ ತುಂಬ ನಿರೀಕ್ಷೆ ಇತ್ತು. ಬಟ್ ನಿರೀಕ್ಷಿತ ಮಟ್ಟದಲ್ಲಿ ಸಿನಿಮಾ ಹೋಗಲಿಲ್ಲ. ಆಮೇಲೆ ನಾಯಕಿ ವೇದಿಕಾ ಅವರು ಕೂಡ ಅಷ್ಟೇ ಮುದ್ದಾಗಿದ್ದರು. ಇವಾಗಲೂ ಮುದ್ದಾಗೇ ಇದ್ದಾರೆ. ಶಿವಣ್ಣನ ಜೊತೆ ಶಿವಲಿಂಗ ಸಿನಿಮಾ ಇಲ್ಲ, ಆಮೇಲೆ ಉಪೇಂದ್ರ ಅವ್ರ ಜೊತೆ ಆರಕ್ಷಕ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದರು. ತುಂಬ ಮುದ್ದಾಗಿದ್ದರು. ನನಗೆ ತುಂಬ ನಿರೀಕ್ಷೆ ಇತ್ತು. ಲಚ್ಚಿ ಲಚ್ಚಿ ಲಕ್ಷ್ಮಿ ಅವ್ರಿಗೋಸ್ಕರ ಅಂತಲೇ ಒಂದು ಹಾಡು ಬರೆದಿರ್ತಾರೆ, ಏ ಮಿಸ್ಟರ್ ಬಾಲು ಅಂತೇಳ್ಬಿಟ್ಟು. ಹಾಡುಗಳು ಅಷ್ಟೇ ಸೂಪರಾಗಿದ್ದವು. ಕವಿರಾಜ್ ಅವರು ಈ ಸಿನಿಮಾದ ಎಲ್ಲ ಹಾಡುಗಳನ್ನು ಕೂಡ ಬರೆದಿದ್ರು. ಹಾಡುಗಳು ಸೂಪರ್, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗೂ ಕೂಡ ಇದ್ವು. ನಾನು ಈ ಸಿನಿಮಾವನ್ನು 2008ರಲ್ಲಿ ಥಿಯೇಟ್ರಲ್ಲೇ ಕೂಡ ನೋಡಿದ್ದೆ, ನಮ್ಮ ಹಾನಗಲ್ಲಿನ ಭಾಗೀರಥಿ ಥಿಯೇಟ್ರಲ್ಲಿ. ನನಗೂ ಅಷ್ಟೇ ಸ್ವಲ್ಪ ಎಲ್ಲೋ ಏನು ಮಿಸ್ ಹೊಡಿತಾ ಇದೆ, ಯಾಕೆ ಈ ಸಿನಿಮಾ ಫ್ಲಾಪ್ ಆಯಿತು ಅಂತಲೇ ಸಿನಿಮಾಗೆ ಹೋಗಿ ನೋಡಿದ್ದೆ. ಇನ್ನು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರೋ ವಿಮರ್ಶೆನೂ ಕೂಡ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ, ನೀವು ನೋಡಿ. ಹಾದಿ ತಪ್ಪಿದವರು ಅಂತಂದೇಳಿ, ಅಂದರೆ ಕೋಮಲ್ ನಟಿಸಿರುವ ಅಷ್ಟು ದೃಶ್ಯಗಳನ್ನು ತೆಗೆದು ಹಾಕಿದರೆ ಸಂಗಮ ಪ್ರೇಕ್ಷಕರ ಮಟ್ಟಿಗೆ ಪಂಗನಾಮ ಅಂತ ಹಾಕಿದ್ರು. ಬಟ್ ಯಾಕಂದರೆ ಪತ್ರಿಕಾ ವಿಮರ್ಶೆಗೂ ಕೂಡ ನಾವು ಗೌರವ ಕೊಡಬೇಕು. ನಾನು ಕೂಡ ಸಿನಿಮಾನ ನೋಡಿದಾಗ ಓಕೆ, ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಬಂದಿದೆ ಅನಿಸುತ್ತೆ. ಬಟ್ ಯಾಕೆ ಇದು ಫ್ಲಾಪ್ ಆಗೋಯ್ತು ಅಂತಂದರೆ, ನಾವು ನಿರೀಕ್ಷಿತೆ ತುಂಬ ಜಾಸ್ತಿ ಇತ್ತು ಈ ಸಿನಿಮಾದ ಮೇಲೆ. ಸೊ ಯಾಕೋ ನಿರೀಕ್ಷಿತ ಮಟ್ಟ ತಲುಪಲಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಚಿತ್ರದ ಕತೆ ನಾಯಕ ನಾಯಕಿ ಫ್ರೆಂಡ್ಸ್ ಥರ ಇರೋದು, ಕೊನೆಗೆ ಲವ್ ಆಗೋದು, ಅವನು ಒಪ್ಕೊಳ್ಳದೆ ಹೋಗೋದು, ಅಂದರೆ ಪ್ರೀತಿಗಿಂತ ನಂಬಿಕೆ ದೊಡ್ಡದು ಅನ್ನೋದು, ಕೊನೆಗೆ ಇನ್ನೊಬ್ಬನ ಜೊತೆ ಎಂಗೇಜ್ಮೆಂಟ್ ಆಗಬೇಕಾದ್ರೆ ಫೈನಲ್ ಆಗಿ ನಾಯಕ ಮದುವೆ ಆಗೋದು, ಈ ಒಂದಿಷ್ಟು ಕತೆಗಳನ್ನ ಕೇಳಿದಾಗ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಸಿನಿಮಾಗಳ ನೆರಳು ಕೂಡ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗೋಯ್ತು. ಬಹುಶಃ ಅದಕ್ಕೆ ಅನಿಸುತ್ತೇನೋ ಆ ಸಿನಿಮಾ ಯಾಕೋ ಅಷ್ಟೊಂದು ಜನರಿಗೆ ಕನೆಕ್ಟ್ ಆಗಲಿಲ್ಲ. ಆಮೇಲೆ ರಿಲೀಸ್ ಆದಂಥ ಟೈಮು ಕೂಡ ಯಾಕೋ ಅಷ್ಟೊಂದು ಇದಿರಲಿಲ್ಲ. ಯಾಕೆಂದರೆ ಆ ಪ್ರೊಡಕ್ಷನ್ ಸಂಸ್ಥೆಯವರು SV ಬಾಬು ಅವರ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಬಂದಂಥ ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ದು. ಬಟ್ ಇದು ಯಾಕೋ ಅಷ್ಟು ಬಾಕ್ಸ್ ಆಫೀಸಿನ ಲೆಕ್ಕಾಚಾರದಲ್ಲಿ ಅಷ್ಟೊಂದು ಚೆನ್ನಾಗಿ ಹೋಗಲಿಲ್ಲ. ಅಕ್ಟೋಬರ್ 24, 2008ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ತುಂಬ ನೆಗೆಟಿವ್ ರಿವ್ಯೂಸ್ಗಳೆಲ್ಲ ಬಂದ್ಬಿಟ್ಟಿದ್ವು. ಬಟ್ ನನಗೆ ಸಿಕ್ಕಿದ್ದು ಪ್ರಜಾವಾಣಿ ಪೇಪರು ಮತ್ತು ಕನ್ನಡ ಫಿಲ್ಮ್ ಬೀಟಲ್ಲೂ ಕೂಡ ಅಷ್ಟೇ. ಅದರಲ್ಲೂ ಕೂಡ ಚೆನ್ನಾಗಿ ಬರೆದಿದ್ರು ಅವರು ಕೂಡ, ಅದನ್ನು ಕೂಡ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ. ಬಟ್ ಏನು ಅಂತಂದರೆ ಸಿನಿಮಾ ನಾವು ನೋಡಿದಾಗ ಇದು ಸ್ವಲ್ಪ ಸಾಧು ಕೋಕಿಲ್ ಅವ್ರ ಕಾಮಿಡಿ ಚೆನ್ನಾಗಿತ್ತು, ಕೋಮಲ್ ಅವ್ರದ್ದು ಅಷ್ಟೇ ಆ ಪಾತ್ರ ಚೆನ್ನಾಗಿ ಬಂದಿದೆ. ಕಾಮಿಡಿ ಮಾತ್ರ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು. ಆ ನಾಯಕರು ವೃತ ಮಾಡೋದಾಗಿರ್ಬೋದು, ಮುದ್ದಾಗಿ ಕಾಣಿಸ್ತಾರೆ ವೇದಿಕಾ ಅವರು. ನನಗೆ ಅವತ್ತಿನ ಅವ್ರ ಫ್ಯಾನ್ ಆಗಿಬಿಟ್ಟೆ ಆ ಸಿನಿಮಾ ನೋಡ್ಬಿಟ್ಟು. ನಿರೀಕ್ಷೆ ಇತ್ತು ಅವರೊಂದಿಷ್ಟು ಸಿನಿಮಾಗಳನ್ನ ಮಾಡ್ತಾರೆ. ಬಟ್ ತುಂಬ ಗ್ಯಾಪ್ ಆದ ನಂತರ ಒಂದಿಷ್ಟು ಸಿನಿಮಾಗಳು ಮಾಡಿದ್ರು.
ಅವರು ತೆಲುಗು, ತಮಿಳು ಎಲ್ಲ ಭಾಷೆಗಳು ಕೂಡ ನಟಿಸ್ತಾ ಇದ್ರು. ಗೋಲ್ಡನ್ ಸ್ಟಾರ್ ಗಣೇಶ್‌ರವ್ರಿಗೆ ಇದು ಸಿನಿಮಾ ಯಾಕೋ ಅಷ್ಟು ತಕ್ಕ ಮಟ್ಟಿಗೆ ಹೆಸರು ತಂದುಕೊಳ್ಳಿಲ್ಲ. ಬಟ್ ನಿರ್ದೇಶಕರಿಗೆ ಒಂದೊಳ್ಳೆ ಪ್ರಯತ್ನ ಅಂತಲೂ ಕೂಡ ಹೆಸರು ಬಂತು. ಅದಾದಮೇಲೆ ಅವರು ಜೈ ಬಜರಂಗ ಬಲಿ ಅಂತಲೂ ಕೂಡ ಒಂದು ಸಿನಿಮಾ ನಿರ್ದೇಶನ ಮಾಡಿದ್ರು. ಆ ಸಿನಿಮಾನೂ ಅಷ್ಟೇ ತುಂಬ ನಿರೀಕ್ಷಿತ, ಹಾಡುಗಳು ಸೂಪರ್ ಆಗಿದ್ದವು. ಬಟ್ ಆ ಸಿನಿಮಾನೂ ಅಷ್ಟೇ ಅಂದರೆ ತೂಗುದೀಪ ಸಂಸ್ಥೆಯ ಅವರ ಡಿಸ್ಟ್ರಿಬ್ಯೂಷನ್ ಸಂಸ್ಥೆಯಲ್ಲಿ ರಿಲೀಸ್ ಆದಂಥ ಸಿನಿಮಾ ಅದು. ಬಟ್ ಸಿನಿಮಾ ರಿಲೀಸ್ ಆಗಿ 2-3 ವರ್ಷಗಳ ಗ್ಯಾಪ್ ತೆಗೆದುಕೊಂಡ್ಬಿಡ್ತು ಅದು. ಹೀಗಾಗಿ ರಿಲೀಸ್ ಆಗೋಕ್ಕೂ ಕೂಡ ಲೇಟ್ ಆಗೋಯಿತು. ಹಾಡುಗಳು ಎವರ್ ಗ್ರೀನ್ ಅಂತಲೇ ಹೇಳ್ಬೋದು. ಅಜಯ್ ರಾವ್ ಅವರು ಸೂಪರಾಗಿ ಆ್ಯಕ್ಟ್ ಮಾಡಿದ್ರು ಆ ಸಿನಿಮಾ. ಬಟ್ ಅದು ಕೂಡ ಅಷ್ಟು ಬಾಕ್ಸ್ ಆಫೀಸಿನ ಲೆಕ್ಕಾಚಾರದಲ್ಲಿ ಅಷ್ಟು ಹೋಗಲಿಲ್ಲ. ಅದಾದಮೇಲೆ ಅವರು ನಿರ್ದೇಶಕರು ಮತ್ತು ಯಾವ ಸಿನಿಮಾ ಮಾಡಿದ್ರು ಐಡಿಯಾ ಇಲ್ಲ, ನನಗೆ ಯಾವುದೂ ಮಾಡಲಿಲ್ಲ ಅನ್ಕೋತೀನಿ. ಇನ್ನು ಗೂಗಲಲ್ಲಿ ಅವ್ರ ಬಗ್ಗೆ ಸರ್ಚ್ ಮಾಡಿದಾಗ ಸಾಹಸ ನಿರ್ದೇಶಕರ ರವಿ ವರ್ಮ ಅವರ ಸಿನಿಮಾಗಳ ಲಿಸ್ಟ್ ತೋರಿಸುತ್ತೆ. ಆ್ಯಕ್ಚುಲಿ ರುಸ್ತುಮ್ ಅಂದರೆ ಶಿವಣ್ಣ ಅವ್ರು ಆ್ಯಕ್ಟ್ ಮಾಡಿರೋ ಸಿನಿಮಾ. ಜಗ್ಗೇಶ್ ಅವ್ರದ್ದು ಕೂಡ ರುಸ್ತುಮ್ ಅಂತ ಸಿನಿಮಾ ಇತ್ತು. ಬಟ್ ಶಿವಣ್ಣ ಅವರು ಕೂಡ 2019ರಲ್ಲಿ ರಿಲೀಸ್ ಆದಂಥ ಸಿನಿಮಾ. ಆ ಚಿತ್ರದ ನಿರ್ದೇಶಕರು ರವಿ ವರ್ಮ. ಈ ರವಿ ವರ್ಮ ಗುಬ್ಬಿ ಅವರು ಬೇರೆ, ಅವರ ಹೆಸರಿನಲ್ಲಿ ತೋರಿಸುತ್ತೆ. ನನಗೂ ಕೂಡ ಕನ್ಫ್ಯೂಷನ್ ಆಯಿತು. ಬಟ್ ಅವ್ರು ಮಾಡಿರೋದು 2 ಸಿನಿಮಾ. ಬಹುಶಃ ನನಗೆ ಗೊತ್ತಿರೋ ಬೇರೆ ಸಿನಿಮಾದ ದಯವಿಟ್ಟು ಕಾಮೆಂಟ್ ಮಾಡಿ. ಸ್ವಲ್ಪ ಅಷ್ಟು ಎಲ್ಲೋ ಮಿಸ್ ಆಗಿರ್ಬೋದೇನೋ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು ಸಂಗಮ ಸಿನಿಮಾದಲ್ಲಿ ಆ ಹಾಡುಗಳು ಚೆನ್ನಾಗಿದ್ದವು, ಜೊತೆ ಕಥೆನೂ ಕೂಡ ಚೆನ್ನಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಅದು, ನಾನು ಅಷ್ಟು ದೊಡ್ಡವನಲ್ಲ, ಬಟ್ ನೋಡಿದವರು ಕೂಡ ಅವತ್ತಿನ ಮಟ್ಟಿಗೆ ನನಗೆ ನೆನಪಾಗಿರೋ ಪ್ರಕಾರ ನಾನು ನೆನಪು ಮಾಡಿಕೊಂಡ್ರೆ, ನಾನು ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿದ್ರೆ ಎಂಜಾಯ್ ಮಾಡಿದ್ರು ಸಿನಿಮಾನ. ಅಂದರೆ ಸ್ವಲ್ಪ ಒಂದು ಕಾಮಿಡಿ ಸೀನ್ ಬರುತ್ತೆ, ಅದೊಂದು ಹೆಣ್ಣಿಗನ ವೇಷ ಹಾಕೊಳ್ಳೋದು, ಅದೊಂದು ಸ್ವಲ್ಪ ಎಲ್ಲೋ ಒಂಥರ ಮುಜುಗರ ಅನ್ನಿಸ್ತು ಅನ್ನೋದು ಬಿಟ್ಟರೆ. ಬಟ್ ಅದು ಕಾಮಿಡಿ ಸೀನ್. ಬಟ್ ಇಡೀ ಸಿನಿಮಾ ಕೋಮಲ್ ಅವ್ರದ್ದೇ ಹೈಲೈಟ್ ಅಂತಲೇ ಹೇಳ್ಬೋದು. ಗಣೇಶ್ ಅವರು ಅಷ್ಟೇ ಪಟ್ ಚೆನ್ನಾಗಿತ್ತು. ಸೊ ಕೋಮಲ್ರವರು ಒಳ್ಳೆ ಸ್ಕೋರ್ ಮಾಡಿದರು ಈ ಸಿನಿಮಾದಲ್ಲಿ ಕಾಮಿಡಿಯಾಗಿ. ಕಾಮಿಡಿ ರೋಲಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ರು. ಹೀರೋ ಕೂಡ ಎಷ್ಟೋ ಸಿನಿಮಾಗಳು ಗೆದ್ದು. ಬಟ್ ಈಗ ಅವ್ರಿಗೆ ಒಂಚೂರು ಗೆಲುವು ಬೇಕಾಗಿದೆ ಕೋಮಲ್ ಅವ್ರಿಗೆ. ಬಟ್ ಬ್ಯಾಕ್ ದ ಪೆವಿಲಿಯನ್ ಅಂತ ಅವ್ರು ಮತ್ತೆ ಬರ್ತಾರೆ ಅಂತಲೇ ಹೇಳ್ಬೋದು. ಈಗ ಗಣೇಶ್ ಅವರು ಅಷ್ಟೇ. ಸೊ ಅವರು ಒಂದಿಷ್ಟು ಲವಲವಿಕೆ ಸಿನಿಮಾಗಳೆಲ್ಲ ಬಂದವು. ಸಂಗಮ ಸಿನಿಮಾ ರಿಲೀಸ್ ಆಗಿಂದ ಬಿಫೋರು ಒಂದೊಳ್ಳೆ ಟಾಕ್ ಬಂದಿತ್ತು. ಪತ್ರಿಕೆಯಲ್ಲೂ ಕೂಡ ಒಂದು ಭಾವನಾತ್ಮಕ ಒಂದು ಕಥೆ ಹೇಳ್ಕೊಂಡು ಬಂದಿದೆ, ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳಿದ್ರು. ಅಂದರೆ ಈ ಸಿನಿಮಾ ರಿಲೀಸ್ ಆಗಿ ಒಂದು 3-4 ತಿಂಗಳಾದಮೇಲೆ ನಮ್ಮ ರೀಲ್ ಇದ್ದಿದ್ದ ಕಾಲ ಅಲ್ವಾ, ಹೀಗಾಗಿ ಅವಾಗ ಬಂದಿತ್ತು. ನಾನು ಥಿಯೇಟ್ರಲ್ಲಿ ಹೋಗಿ ನೋಡಿದೆ, ಓಕೆ ಅನ್ನಿಸ್ತು. ಹೀಗಾಗಿ ಸೊ ನೀವು ಯಾರ್ಯಾರು ಈ ಸಿನಿಮಾವನ್ನು ನೋಡಿದ್ರಿ ಹಂಚ್ಕೊಳ್ಳಿ, ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ. ಯಾಕೆ ಈ ಸಿನಿಮಾ ಅಷ್ಟೊಂದು ಹೋಗಲಿಲ್ಲ ಸಿನಿಮಾ, ಏನು ನಿಮ್ಮ ನಿರೀಕ್ಷಿತ ಮಟ್ಟ ತಲುಪಲಿಲ್ಲ, ಯಾಕೆ ಇಷ್ಟ ಆಯಿತು, ಯಾಕೆ ಇಷ್ಟ ಇಲ್ಲ ಅನ್ನೋದು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಹಂಚ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು.